ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಮ್ಮೂರಿನ ಗೌರಮ್ಮನ ವಿಸರ್ಜನಾ ಮಹೋತ್ಸವವನ್ನು ಹಾಕ್ತಾಯಿದ್ದೀನಿ. ಒಂದೆರಡು ದಿನ ಲೇಟ್ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡ್ತಾಯಿದ್ದೀನಿ. ಬನ್ನಿ. ಊರವರೆಲ್ಲ ಸೇರಿ ಗೌರಮ್ಮ ಹೋಗಬೇಕಾದ್ರೆ ಈ ಥರ ಮಡ್ಲಕ್ಕಿ ತರ್ತಾರೆ. ಅಕ್ಕಿ, ಎಲೆ ಅಡಿಕೆ, ದಕ್ಷಿಣೆ, ಹಾಗೆ ಅವ್ರ ಮನೇಲಿ ಏನಿರುತ್ತೋ ಅದು ಹಣ್ಣು ಕಾಯಿ ಎಲ್ಲ ತೊಗೊಬಂದು ಪ್ರತಿಯೊಬ್ಬರು ಊರಲ್ಲಿರೋರು ಪ್ರತಿಯೊಬ್ಬರು ಮನೆಯಿಂದನೂ ತಾಯಿಗೆ ಹೇಗೆ ಮದುವೆ ಆಗಿ ಹೆಣ್ಮಗಳು ಬೇರೆ ಊರಿಗೆ ಹೋಗಬೇಕಾದ್ರೆ ಎಲ್ಲ ರೀತಿ ಸಂಪ್ರದಾಯದಿಂದ ಕಳಿಸ್ತಾರೋ ಹಾಗೆ ಗೌರಮ್ಮ ಹೋಗಬೇಕಾದ್ರೂ ಊರಿನವರೆಲ್ಲ ಸೇರಿ ಹೀಗೆ ಹೆಣ್ಮಕ್ಳುಗಳು ಬಂದು ತಾಯಿಗೆ ಮಡ್ಲಕ್ಕಿನ ಕೊಡ್ತಾರೆ. ಅದಾದಮೇಲೆ ನಮ್ಮೂರಲ್ಲಿರೋ ದೇವ್ರುಗಳೆಲ್ಲ ಅವರು ಪೂಜೆ ಮಾಡಿ ತಾಯಿನ ಕಳಿಸ್ಕೊಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಅದು ಎಲ್ಲ ದೇವರನ್ನು ನಾವು ಎಲ್ಲಿ ವಿಸರ್ಜನೆ ಮಾಡ್ತೀವಿ ಆ ಜಾಗಕ್ಕೆ ಎಲ್ಲ ದೇವರನ್ನು ಹೀಗೆ ಕೂರಿಸ್ಕೊಂಡು ಉತ್ಸವ ಮಾಡಿಕೊಂಡು ಹೊರಡ್ತಾರೆ. ಹುಡುಗರುಗಳ ಖುಷಿ ಅಂತೂ ಕೇಳಲೇಬೇಡಿ ಅಂತಲೇ ಹೇಳ್ಬೋದು. ಎಲ್ಲ ಮಕ್ಳುಗಳು ಬಣ್ಣ ಹಾಕ್ಕೊಂಡು ದೊಡ್ಡವರಾಗಲಿ ಚಿಕ್ಕವರಾಗಲಿ ತುಂಬ ಸಂತೋಷದಿಂದ ನಮ್ಮೂರಲ್ಲಿ ಯಾವುದೇ ಫಂಕ್ಷನ್ ಆದರೂ ಅಷ್ಟೇ, ದೇವ್ರ ಕಾರ್ಯ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡ್ತಾರೆ ಅಂತಲೇ ಹೇಳ್ಬೋದು. ಒಂದು ಜಾತ್ರೆ ಆಗಲಿ ಸಣ್ಣ ಸಣ್ಣ ಫಂಕ್ಷನ್ಗಳೇ ಆಗಲಿ ದೇವ್ರ ಕಾರ್ಯದಲ್ಲಿ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಮಕ್ಳುಗಳೆಲ್ಲ ನೋಡಿ ಹೇಗೆ ಬಣ್ಣ ಹಾಕ್ಕೊಂಡು ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಹೇಗೆ ಬಣ್ಣ ಹಾಕ್ಕೊಂಡು ಆಟ ಆಡ್ತಿದ್ದಾವೆ. ಆ ಖುಷಿನ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ನಾವು ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಈ ಥರ ಎಲ್ಲ ಆಟ ಆಡಿದ್ದೀವಿ, ಎಲ್ಲ ನೆನಪಾಯಿತು. ದೇವರೆಲ್ಲ ಹೊರಟೋಕ್ಕೆ ಶುರು ಮಾಡಿದು. ಹಾಗೆ ಗೌರಮ್ಮನ ಪೀಠನೂ ಎತ್ತಿ ಹಾಗೆ ಒಂದು ಮಣ ಅಂತ ಹಾಕ್ತಾರೆ. ನಮ್ಮ ಕಡೆ ಎಲ್ಲ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಹೀಗೆ ಮಣ ಹಾಕ್ತಾರೆ ಎಲ್ಲರೂ. ಇದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದೇ ಥರ ಗೌರಮ್ಮನ ಇಟ್ಕೊಂಡು 3 ಸಲ ಮಣ ಹಾಕ್ತಾರೆ. ನಾನು ಇಲ್ಲಿ ಒಂದು ಸಲ ತೋರಿಸಿದ್ದೀನಿ. ಇದಾದ ನಂತರ ದೇವರು ದೇವಸ್ಥಾನದಿಂದ ಆಚೆ ಕಡೆ ಹೊರಡುತ್ತೆ ಅಂತಲೇ ಹೇಳ್ಬೋದು. ಈ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ನಮ್ಮೂರಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿಗೆ ಗೌರಮ್ಮ ಪ್ರತಿ ವರ್ಷವೂ ಮಿಸ್ ಮಾಡಲ್ಲ. ಹಾಗೆ ಮಧ್ಯದಲ್ಲಿ ಮಳೆ ಬರುತ್ತೆ ಹೇಗೆ ಅದನ್ನೆಲ್ಲ ಕೇಳ್ತಾರೆ. ಅದು ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಪ್ರತಿ ಸಲವೂ ಕೇಳ್ತಾರೆ. ಹೀಗೆಲ್ಲ ಬರೋದಿದ್ದರೆ ಅವ್ರ ಮನಸ್ಸಲ್ಲೇ ದೊಡ್ಡವ್ರು, ಊರಿನಲ್ಲಿ ದೊಡ್ಡವ್ರು ಯಾರಿರ್ತಾರೆ ಅವರು ಇಟ್ಕೊಂಡಿರ್ತಾರೆ, ಆ ದೇವಸ್ಥಾನ ಮುಟ್ಟಬೇಕು ಈ ದೇವಸ್ಥಾನ ಮುಟ್ಟಬೇಕು ಅಂತ. ಆ ಪ್ರೊಸೆಸ್ ಎಲ್ಲ ಆಗಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ದೇವರು ಹೊರಡುತ್ತೆ ಹೊರಗಡೆ ಅಂತಲೇ ಹೇಳ್ಬೋದು. ಮತ್ತೇನು ಹುಡುಗರೆಲ್ಲ ಅವ್ರವ್ರ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಖುಷಿ ಅಂತಲೇ ಹೇಳ್ಬೋದು. ಇದರಲ್ಲಿ ಎಲ್ಲರೂ ಚೆನ್ನಾಗಿ ಕುಣ್ಕೊಂಡು ಅದನ್ನು ನೋಡೋಕ್ಕೆ ನಮಗೆ ಖುಷಿ ಆಗ್ತಿರುತ್ತೆ. ಎಲ್ಲ ಹೊರಟ್ವಿ. ಈ ಸಲ ಯಾವಾಗಲೂ ಪ್ರತಿ ಸಲ ಒಂದು ದೇವರಿಗೆ ಅಂತಲೇ ಕಲ್ಬಾವಿ ಇರುತ್ತೆ. ಮಳೆ ಇಲ್ಲದಿರೋ ಕಾರಣ ಕೆರೆಯಲ್ಲಿ ಬಾವಿಲಿ ಎಲ್ಲ ನೀರಿಲ್ಲ, ಹಾಗಾಗಿ ಸ್ವಲ್ಪ ದೂರನೇ ಇತ್ತು. ಹೀಗೆ ನಮ್ಮೂರವ್ರ ಹೊಲದಲ್ಲಿ ಒಂದು ಗುಂಡಿ ಮಾಡಿಬಿಟ್ಟು ನೀರು ಬಿಟ್ಟಿದ್ರು. ಅಲ್ಲಿಗೆಲ್ಲ ಕರ್ಕೊಂಬಂದು ತಾಯಿ ಮತ್ತೆ ಗದ್ಗೆ ಮಾಡ್ತಾರೆ. ಗದ್ಗೆ ಎಲ್ಲ ಮಾಡಿದ ಮೇಲೆ ಅಲ್ಲಿನೂ ಪೂಜೆ ಎಲ್ಲ ಮಾಡ್ತಾರೆ ಚೆನ್ನಾಗಿ. ನೀರೆಲ್ಲ ಮಳೆ ಇಲ್ದಿರೋದ್ರಿಂದ ಅವರೇ ಬಿಟ್ಟಿದ್ರು ಅವ್ರ ಹೊಲದಲ್ಲಿನೇ. ಈ ಗೌರಮ್ಮನ ಹಬ್ಬದಲ್ಲಿ ಹೇಗೆ ತಂದಾಗ ಗಂಗಮ್ಮನ್ನೆಲ್ಲ ಮಾಡಿ ತಂದಿರ್ತಾರೋ ಬಿಡಬೇಕಾದ್ರೂ ಅದೇ ರೀತಿ ಗಂಗಮ್ಮನ್ನೆಲ್ಲ ಮಾಡಿ ತಾಯಿಗೆಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ, ಭಕ್ತಿಯಿಂದ ಮಾಡ್ತಾರೆ. ಮಾಡಿಬಿಟ್ಟು ನಮ್ಮ ಗೌರಮ್ಮಂಗೆ ಮುಖ ಮಾತ್ರ ಅಲ್ವ ತರೋದು. ಅದನ್ನೆಲ್ಲ ಈ ಥರ ಮುಚ್ಚಿಬಿಟ್ಟು ಆ ಮುಖ ಮಾತ್ರ ತೆಗೆದುಕೊಡ್ತಾರೆ. ಅವರೇ ಯಾರೂ ನೋಡೋಗಿಲ್ಲ. ಯಾರು ಪೂಜೆ ಮಾಡ್ಕೊಂಬಂದಿರ್ತಾರೆ ಅವರೇ ಎಲ್ಲ ತೆಗೆದು ಯಾರ ಕೈಲಾದ್ರೂ ಗೌರಮ್ಮನ ಕೊಡ್ತಾರೆ. ಹಾಗೆ ಪೂಜೆನೂ ಎಲ್ಲ ಮಾಡ್ತಿದ್ದಾರೆ. ಮಳೆ ಬರಲಿ ಅಂತ ಎಲ್ಲ ಬೇಡ್ಕೊತಿದ್ದಾರೆ. ಹಳ್ಳಿ ಜನಗಳ ಮನಸ್ಸಲ್ಲಿ ಇನ್ನೇನಿರುತ್ತೆ ಹೇಳಿ, ಮಳೆ ಒಂದೇ ಕೇಳೋದು, ಇನ್ನೇನೂ ಕೇಳಲ್ಲ ಅವರು. ನೈವೇದ್ಯ ಪೂಜೆ ಎಲ್ಲ ನೀಟಾಗಿ ಮಾಡಿ ಫಸ್ಟು ಗೌರಮ್ಮನ ತಗೊಂಡು ನೀರೊಳಗಡೆ ಹೋಗ್ತಾರೆ. ಯಾರೂ ಹೋಗಲ್ಲ, ಗೌರಮ್ಮನ ಬಿಡೋವರೆಗೂ ಯಾರೂ ಹೋಗಲ್ಲ ಅಂತ ಹೇಳ್ತಿರ್ತಾರೆ. ಹುಡುಗರುಗಳೆಲ್ಲ ನೀರಲ್ಲಿ ನೆಗೆಯಕ್ಕೆ ಕಾಯ್ತಾಯಿದ್ರು. ಹೀಗೆ ನಮ್ಮೂರು ಗೌರಮ್ಮನ ತಗೊಂಡು ಹೊರಟರು. ಹೋಗ್ಬೇಕಾದ್ರಂತೂ ಮನಸ್ಸಿಗೆ ತುಂಬ ಬೇಜಾರಾಗ್ತಿತ್ತು. ಯಾರೋ ಮನೆಯವರೇ ಹೋಗ್ತಿದ್ದಾರೆ ಅನ್ನೋ ಫೀಲಿಂಗ್ ಅಂತಲೇ ಹೇಳ್ಬೋದು.
ಈ ಕಡೆ ಏನೋ ಒಂಥರ ಬೇಜಾರು. ಅದು ಪ್ರತಿ ಸಲನೂ ಪ್ರತಿ ವರ್ಷವೂ ನಾನು ಅಬ್ಸರ್ವ್ ಮಾಡ್ತೀನಿ. ನನಗಾಗುವಂಥ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನಗೆ ಬೇಜಾರು ಆಗ್ತಾ ಇರುತ್ತೆ. ಸೊ ಈಗೆಲ್ಲ 3 ರೌಂಡು ಪ್ರದಕ್ಷಿಣೆ ಹಾಕಿ ಗೌರಮ್ಮನ ವಿಸರ್ಜನೆ ಮಾಡ್ತಾರೆ. ಹಾಗೆ ಉಳಿದವರೆಲ್ಲ ಇನ್ನು ಅವ್ರವ್ರ ಕೆಲಸನ ಶುರು ಮಾಡ್ಕೊಳ್ತಾರೆ. ಗಣಪತಿಗಳೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಊರು ಹುಡುಗರುಗಳೆಲ್ಲ ಇಟ್ಕೊಂಡಿರ್ತಾರೆ. ಸೊ ಅವರೆಲ್ಲ ಹೀಗೆ ನೀರಲ್ಲಿ ಈಜಾಡ್ತಾರೆ ಅಂತಲೇ ಹೇಳ್ಬೋದು. ಅವ್ರ ಖುಷಿಗಳು ನೋಡೋಕ್ಕಾಗಲ್ಲ, ಎಂಜಾಯ್ ಮಾಡಿಬಿಡ್ತಾರೆ ತುಂಬ. ಹಾಗೆ ಪ್ರಸಾದನೂ ಎಲ್ಲ ಮಾಡಿರ್ತಾರೆ. ಈ ಸಲ ಪ್ರಸಾದಕ್ಕೆ ಚಿತ್ರಾನ್ನ ಮೊಸರನ್ನ ಮಾಡಿದರು. ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ಮೊಸರನ್ನ. ಸೊ ಅವರೆಲ್ಲ ಬಂದವರೆಲ್ಲ ಅಲ್ಲಿನೇ ತಿಂಡಿ ಎಲ್ಲ ಪ್ರಸಾದ ಎಲ್ಲ ಮಾಡಿಕೊಂಡು ಮನೆಗೆ ಹೊರಡ್ತೀವಿ. ಸೊ ನಮ್ಮೂರಿನ ಗೌರಮ್ಮನ ವಿಸರ್ಜನೆ ಈ ಥರ ಇತ್ತು. ನಿಮ್ಮೂರಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ವಿಡಿಯೋನ